ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಾರರ್ ಸ್ಟೋರೀಸ್. ಕೆಲವೊಮ್ಮೆ ಕೆಲವು ಕಥೆಗಳು ಅಂತೆ ಕಂತೆಯಲ್ಲೇ ಕೇಳಿರ್ತೀವಿ. ಆದರೆ ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಹೊರಟಿರೋ ಕತೆ ಒಬ್ಬ ಡೆಲಿವರಿ ಬಾಯ್ಗಾಗಿರೋ ಎಕ್ಸ್ಪೀರಿಯನ್ಸ್. ದಿನ ಬೆಳಗಾದರೆ ನೂರಾರು ಜನರನ್ನು ಮೀಟ್ ಮಾಡ್ತಾರೆ. ಹೊತ್ತು ಗೊತ್ತು ನೋಡದೆ ಹೊಸ ಹೊಸ ಜಾಗಕ್ಕೆ ಹೋಗ್ತಾರೆ. ಇಂಥವರಲ್ಲಿ ರಾಜೇಶ್ ಕೂಡ ಒಬ್ಬರು. ಆ ರಾಜೇಶ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಏನಂತ ನೋಡೋಣ ಬನ್ನಿ. ಎಲ್ಲರ ಥರ ಸೆಟ್ಲಾಗಬೇಕಂತ ಅಂದ್ಕೊಂಡು ಅಪ್ಪ ಅಮ್ಮನಿಗೆ ಭರವಸೆ ಕೊಟ್ಟು ಬೆಂಗಳೂರಿಗೆ ಬರ್ತಾನೆ. ಬಂದಮೇಲೆ ಗೊತ್ತಾಗುತ್ತೆ ರಿಯಾಲಿಟಿ ಏನು ಅಂತ. ಇಂಟರ್ವ್ಯೂಸ್ ಅಂತ, ರೆಕಮೆಂಡೇಶನ್ ಅಂತ ತಂದಿರೋ ದುಡ್ಡೆಲ್ಲ ಖಾಲಿ ಆಗುತ್ತೆ. ಒಂದೊತ್ತು ಊಟ ಮಾಡಿ ಬದುಕಲು ಸ್ಟಾರ್ಟ್ ಮಾಡ್ತಾನೆ. ಆ ಕಡೆಯಿಂದ ಮನೆ ಪ್ರೆಷರ್, ಈ ಕಡೆ ಜಾಬ್ ಇಲ್ಲ. ಫ್ರೆಂಡ್ಸ್ ರೂಮಲ್ಲಿ ಇನ್ನು ಎಷ್ಟು ದಿನ ಅಂತ ಸ್ಟೇ ಆಗೋದು ಅಂತ ಅಂದ್ಕೊಂಡು ಇದಕ್ಕೆಲ್ಲ ಟೆಂಪ್ರರಿ ಸೊಲ್ಯೂಷನ್ ಅಂದರೆ ಡೆಲಿವರಿ ಜಾಬ್ ಅಂತ ಫಿಕ್ಸ್ ಆಗ್ತಾನೆ. ಈ ಜಾಬಿಂದ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿಕೊಂಡು ಫ್ಲೆಕ್ಸಿಬಲ್ ಟೈಮಲ್ಲಿ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಲೈಫ್ ಲೀಡ್ ಮಾಡ್ತಿರ್ತಾನೆ. ಈ 6 ತಿಂಗಳ ಡೆಲಿವರಿ ಜಾಬ್ ಜರ್ನಿಯಲ್ಲಿ ಇವನ್ ರೆಗ್ಯುಲರ್ ಆಗಿ ಹೋಗೋ ಒಂದು ಸ್ಪೆಷಲ್ ಜಾಗ ಇರುತ್ತೆ. ಅದೇ ಟೀ ಅಡ್ಡ. ಇಲ್ಲಿ ಟೀ ಕುಡಿಯೋಕ್ಕೆ ಬರ್ತಾನೆ ಅಂತ ಅನ್ಕೊಂಡ್ರಾ? ನಾಯಿ ಅಲ್ಲ, ಸ್ವಲ್ಪ ಮೇಲೆ ನೋಡಿ. ಎಸ್, ಇವಳ ಹೆಸರೇ ಮೊನಾಲಿಸಾ. ಇವಳು ನೋಡೋಕ್ಕೋಸ್ಕರನೇ ಡೈಲಿ ಈವ್ನಿಂಗ್ 6ಗೆಲ್ಲ ಇಲ್ಲಿ ಹಾಜರಾಗ್ತಾನೆ. ಯಥಾ ಪ್ರಕಾರ ಟೀ ಅಂಗಡಿ ಹತ್ರ ಮೊನಾಲಿಸಾಗೋಸ್ಕರ ವೆಯ್ಟ್ ಮಾಡ್ತಿರ್ತಾನೆ. ಏನಿವತ್ತು ಇಷ್ಟೊತ್ತಾದರೂ ಬಂದಿಲ್ವಲ್ಲ, ಇದ್ದಾಳ ಇಲ್ಲ ಎಲ್ಲಾದರೂ ಹೋಗಿದ್ದಾಳ ಅಂತ ಯೋಚನೆ ಮಾಡಿಕೊಂಡು ಆಚೆ ಈಚೆ ನೋಡುವಾಗ ಎದುರುಗಡೆ ಬಿಲ್ಡಿಂಗಲ್ಲಿರೋ ಒಂದು ಅಜ್ಜಿ ಅವನನ್ನೇ ಕರಿತಿರ್ತಾಳೆ. ಅದನ್ನು ನೋಡಿ ರಾಜೇಶ್ ಟೀ ಅಂಗಡಿಯವನ್ನ, ಅಣ್ಣ ಅಜ್ಜಿ ಯಾಕೋ ನನ್ನ 3 ದಿನ ಕರಿತಿದ್ದಾಳೆ, ಏನಿರ್ಬೋದು? ಆಗ ಟೀ ಅಂಗಡಿಯವನು ಆ ಬಿಲ್ಡಿಂಗ್ ಕಡೆ ನೋಡಿ, ಇಲ್ವಲ್ಲಪ್ಪ, ನಂಗೆ ಯಾರು ಕಾಣಿಸ್ತಿಲ್ಲ. ಅದೇನಣ್ಣ ಹಂಗಂತೀರಾ? ಅಲ್ಲೇ ಕೂತ್ಯಾರ ನೋಡಿ, ನೀಲಿ ಕಲರ್ ಸೀರೆ ಹಾಕ್ಕೊಂಡು. ಇಲ್ಲ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವೇನಪ್ಪ ನಿನಗೆ? ಟೀ ಕುಡ್ದು ಫಸ್ಟ್ ಜಾಗ ಖಾಲಿ ಮಾಡು, ನಿನ್ನೊಳ್ಳೆದಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿ ಅವನ ಕೆಲಸವನ್ನು ನೋಡ್ಕೊತಾನೆ. ಆಗ ರಾಜೇಶ್, ಸರಿ ಇವಳು ಯಾಕೋ ಬರಲ್ಲ ಅನಿಸುತ್ತೆ ಅಂದ್ಕೊಂಡು ಬೈಕ್ ಹತ್ರ ಹೋಗ್ತಾನೆ. ಅಷ್ಟರಲ್ಲಿ ಗೇಟ್ ಸೌಂಡ್ ಆಗುತ್ತೆ. ಆಗ ಫುಲ್ ಖುಷಿಯಿಂದ ರಾಜೇಶ್ ಗೇಟ್ ಕಡೆ ನೋಡ್ತಾನೆ. ಮೊನಾಲಿಸಾ ಅವಳ ನಾಯಿನ ವಾಕಿಂಗ್ ಕರ್ಕೊಂಡು ಬರ್ತಾಳೆ. ರಾಜೇಶ್ ಅವಳನ್ನೇ ನೋಡ್ತಿರ್ತಾನೆ, ಅವಳು ಕೂಡ ಅವನನ್ನೇ ನೋಡ್ತಿರ್ತಾಳೆ. ಹೀಗಿರಬೇಕಾದ್ರೆ ಬೀದಿ ನಾಯಿಗಳ ಜಗಳಕ್ಕೆ ಹೆದರ್ಕೊಂಡ ಈ ನಾಯಿ ಮೊನಾಲಿಸಾ ಕೈಯಿಂದ ತಪ್ಪಿಸಿಕೊಂಡು ಅಜ್ಜಿ ಇರೋ ಬಿಲ್ಡಿಂಗ್ ಒಳಗಡೆ ಓಡೋಗುತ್ತೆ. ಆಗ ಮೊನಾಲಿಸಾ ರಾಜೇಶ್ ಕಡೆ ನೋಡಿ, ಓ ಶಿಟ್, ನನ್ನ ಲಕ್ಕಿ ಓಡೋಯ್ತು. ಲಕ್ಕಿ ಲಕ್ಕಿ ಕಮ್ ಬ್ಯಾಕ್ ಲಕ್ಕಿ. ಮಗ, ಅವಳು ಮಾತಾಡ್ಸೋಕೆ ಇದೇ ಒಳ್ಳೆ ಚಾನ್ಸು, ಬಿಡ್ಬೇಡ ಎಂದು ರಾಜೇಶ್ ಹೀರೋಯಿಸಮ್ ತೋರ್ಸಕ್ಕೆ ಮೊನಾಲಿಸಾ ಹತ್ರ ಓಡ್ ಬರ್ತಾನೆ. ನೀವೇನು ಗಾಬರಿ ಆಗಬೇಡಿ, ನಿಮ್ಮ ಲಕ್ಕಿನ ನಾನು ಕರ್ಕೊಂಬರ್ತೀನಿ ಎಂದು ನಾಯಿನ ಹುಡುಕೊಂಡು ಬಿಲ್ಡಿಂಗ್ ಒಳಗಡೆ ಹೋಗ್ತಾನೆ. 3rd ಫ್ಲೋರ್ ಬಂದರೂ ಕಾಣಿಸಲ್ಲ. ಎಲ್ಲಪ್ಪ ಈ ಲಕ್ಕಿ ನನ್ನ ಪಾಲಿಗೆ ಲಕ್ಕಿ ಆಗ್ತಾನ ಇಲ್ಲ ಬ್ಯಾಡ್ ಲಕ್ ಆಗ್ತಾನೋ ಗೊತ್ತಾಗ್ತಿಲ್ಲ. ಲಕ್ಕಿ ಲಕ್ಕಿ ಅಂತ ನಾಯಿನ ಮುದ್ದಾಗಿ ಲವರ್ನ ಕರೆದಂಗೆ ಕರೆಯುತ್ತಾ ಹುಡುಕುವನು. ಆದರೆ ನಾಯಿ ಕೂಗೋ ಸೌಂಡ್ ಎಲ್ಲೂ ಕೇಳಿಸಲ್ಲ. ಹೆಂಗಾದರೂ ಮಾಡಿ ಲಕ್ಕಿನ ಹುಡುಕೊಟ್ಟು ನಂಬರ್ ಇಸ್ಕೊಂಡು ಚಾಟಿಂಗು, ಮೀಟಿಂಗು, ಡೇಟಿಂಗು ನೆನೆಸ್ಕೊತಿದ್ರೇ ಮೈ ಜುಮ್ಮಂತಿದೆ ಎನ್ನುವಾಗಲೇ ಬಿಲ್ಡಿಂಗ್ ಕೆಳಗಡೆಯಿಂದ ನಾಯಿ ಬೊಗಳುವ ಸೌಂಡ್ ಕೇಳಿಸುತ್ತೆ. ಇದೇನು ನಾಯಿ ಸೌಂಡ್ ಕೆಳಗಡೆಯಿಂದ ಬರ್ತೈತಲ್ಲ? ಓಡ್ ಬಂದು ಕೆಳಗಡೆ ನೋಡಿದ್ರೆ ಮೊನಾಲಿಸಾ ಲಕ್ಕಿನ ಹಗ್ ಮಾಡಿ ಮುದ್ದು ಮಾಡ್ತಿರ್ತಾಳೆ. ಆಗ ಮೊನಾಲಿಸಾ ರಾಜೇಶ್ ಕಡೆ ನೋಡಿ, ಥ್ಯಾಂಕ್ ಯು ಅಂತ ಹೇಳಿ ಮೊನಾಲಿಸಾ ಅಲ್ಲಿಂದ ಹೊರಡುವಳು. ಅವಳನ್ನೇ ನೋಡುತ್ತಿದ್ದ ರಾಜೇಶ್ ಟೀ ಅಂಗಡಿ ಕಡೆ ನೋಡುವನು. ಟೀ ಅಂಗಡಿಯವನು ಹೇಳಿದ ಮಾತು ನೆನಪಾಗುವುದು. ಆಗ ರಾಜೇಶ್ ಜೋರಾಗಿ ಉಸಿರು ತಗೊತಾನೆ. ಅವನ ಹಾರ್ಟ್ ಬೀಟ್ ಅವನಿಗೆ ಕೇಳಿಸುತ್ತೆ. ಲೈಟಾಗಿ ಶಿವರಿಂಗ್ ಸ್ಟಾರ್ಟ್ ಆಗುತ್ತೆ. ಆಗ ಹಿಂದೆಯಿಂದ ಅಜ್ಜಿ ಟ್ರ್ಯಾಪಿಗೆ ಸಿಕ್ಕಾಕೊಂಡ್ಬಿಟ್ಟೆ, ಮುಗೀತು ನನ್ನ ಕತೆ, ಏನಪ್ಪ ದೇವ್ರೆ ಏನು ಮಾಡೋದು ಅನ್ಕೊತಾನೆ. ಅಷ್ಟರಲ್ಲಿ ಅಜ್ಜಿ ಸ್ಟಿಕ್ ಸೌಂಡ್ ಹತ್ರ ಆಗ್ತಿರುತ್ತೆ. ಟೆನ್ಷನಲ್ಲಿ ರಾಜೇಶ್ಗೆ ಏನೇನೋ ಯೋಚನೆ ಬರುತ್ತೆ. ಇಲ್ಲಿಂದ ಜಂಪ್ ಮಾಡೋದಾ ಅನ್ಕೊತಾನೆ. ಹೈಟ್ ನೋಡಿ ಗಾಬರಿ ಆಗುವನು. ಎಸ್ಕೇಪ್ ಆಗೋಕ್ಕೆ ಏನಾದರೂ ದಾರಿ ಸಿಗುತ್ತಾ ಅಂತ ಆಚೆ ಈಚೆ ಹುಡುಕ್ತಾನೆ. ಏನೂ ಸಿಗದೆ ಆಗ ಬ್ಲ್ಯಾಂಕಾಗಿ ನಿಂತ್ಕೊತಾನೆ. ಅಷ್ಟರಲ್ಲಿ
ಮಗ. ಆ ವಾಯ್ಸ್ ಕೇಳಿ ರಾಜೇಶ್ಗೆ ಅಜ್ಜಿ ಕಡೆ ನೋಡಲು ಧೈರ್ಯ ಸಾಕಾಗ್ತಿಲ್ಲ. ದೇವ್ರು ನೆನೆಸ್ಕೊಂತ ಧೈರ್ಯ ತಗೊಂಡು ಅಜ್ಜಿ ಕಡೆ ಟರ್ನ್ ಆಗ್ತಾನೆ. ಇಷ್ಟು ದಿನದಿಂದ ಕರೀತಿದ್ರೆ ಈಗ ಬಂದ ಬಿಡು, ಈಗಾದರೂ ಬಂದಲ್ಲ. ಅಜ್ಜಿ ರಾಜೇಶ್ನ ಮಾತಾಡ್ಸಿದ್ರೆ ರಾಜೇಶ್ ಮಾತ್ರ ಅಜ್ಜಿ ಕಾಲ್ ಕಡೆನೇ ನೋಡ್ತಿರ್ತಾನೆ. ಅಜ್ಜಿನ ನೀಟಾಗಿ ಗಮನಿಸ್ತಾನೆ. ಅಜ್ಜಿ ನೀನು ದೆವ್ವ ಅಲ್ವಾ? ಯಾವ ಬೋಳಿ ಮಗ ಹೇಳಿದ್ದು ನಾನು ದೆವ್ವ ಅಂತ? ಅದೇ ಅಜ್ಜಿ, ಆ ಟೀ ಅಂಗಡಿಯವನು. ನನ್ನ ಮಗನಾ? ಹೇಳಿರ್ತಾನೆ ಬಿಡು. ಎಲ್ಲರೂ ಬಂದು ನಮ್ಮ ಮನೆ ಮುಂದೆ ಸಿಗರೆಟ್ ಸೇತಿದ್ರೆ BBMP ಕಂಪ್ಲೇಂಟ್ ಕೊಟ್ಟಿದ್ದೆ, ಅದಕ್ಕೆ ಹಂಗೆ ಹೇಳಿರ್ತಾನೆ. ಸರಿ ಅದು ಬಿಡು. ನೀನು ಯಾಕೆ ನನ್ನ 3 ದಿನದಿಂದ ಕರಿತಿದ್ಯಾ ಅದೇಳು ಫಸ್ಟು. ಬಾಪ ಹೇಳ್ತೀನಿ ಅಂತ ರಾಜೇಶ್ನ ಮನೆ ಒಳಗಡೆ ಕರ್ಕೊಂಡೋಗ್ತಾಳೆ. ಸುಮಾರು ದಿನದಿಂದ ನೋಡ್ತಿದ್ದೀನಿ, ಅದೇ ಮನೆಗೆ ಹೋಗಿ ಫುಡ್ ಡೆಲಿವರಿ ಕೊಡ್ತಿದ್ಯಾ? ಬೇಡ ಮಗ, ಹೋಗ್ಬೇಡ. ಅದರಲ್ಲೇನಿದೆ ಅಜ್ಜಿ, ಡೈಲಿ ಆರ್ಡರ್ ಬರುತ್ತೆ, ನಾನು ತಗೊಂಡೋಗಿ ಕೊಡ್ತೀನಿ ಅಷ್ಟೇ. ಆರ್ಡರ್ ಬರುತ್ತಾ ಆ ಮನೆಯಿಂದನಾ? ಚಾನ್ಸೇ ಇಲ್ಲ. ಏಕೆ? ಯಾಕಂದರೆ ಆ ಮನೇಲಿ ಯಾರೂ ಇಲ್ಲ. ಹೇ ಅಜ್ಜಿ, ಆ ಮನೆಯಿಂದ ಆರ್ಡರ್ ಬಂದಿರೋದು ನಿಂಗೆ ಫೋನಲ್ಲಿ ತೋರಿಸ್ಲಾ? ನೋಡಪ್ಪ, ಅವೆಲ್ಲ ನಂಗೆ ಗೊತ್ತಾಗಲ್ಲ. ನೀನು ನೋಡಿದ್ರೆ ನನ್ನ ಮೊಮ್ಮಗ ಇದ್ದಂಗಿದ್ಯಾ. ನಿಂಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಆ ಮನೇಲಿ ಇರೋರೆಲ್ಲ ಸತ್ತು 20 ವರ್ಷ ಆಗಿದೆ. ಎಲ್ರೂನಾ? ಅದೆಂಗೆ? ವಿಷ ತಗೊಂಡು ಎಲ್ಲರೂ ಒಟ್ಟಿಗೆ ಸತ್ತೆ. ಸ್ವಲ್ಪ ಗ್ಯಾಪ್ ತಗೊಂಡು ರಾಜೇಶ್, ಅಜ್ಜಿ ಈಗ ಬೇರೆಯವ್ರು ಬಂದಿರ್ಬೋದಲ್ಲ? 20 ವರ್ಷದಿಂದ ಇಲ್ಲಿರೋದು ನೀನಾ ನಾನಾ? ಸರಿ, ಅದು ಬಿಡು. ಊಟ ಯಾರು ಬಂದು ತಗೊಂಡು ಹೋಗ್ತಾರೆ? ಮತ್ತು ದುಡ್ಡು ಯಾರು ಕೊಡ್ತಾರೆ? ಊಟ ಡೋರ್ ಸ್ಟೆಪ್ ಡೆಲಿವರಿ, ದುಡ್ಡು ಆನ್ಲೈನಲ್ಲಿ ಕೊಡ್ತಾರೆ. ಇಷ್ಟು ದಿನದಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ನೋಡಿದ್ಯಾ? ಹೋಗ್ಲಿ, ವಾಯ್ಸಾದ್ರೂ ಕೇಳಿದ್ಯಾ? ವಾಯ್ಸಾ? ಇಲ್ಲ. ಅಜ್ಜಿ ಮಾತು ಕೇಳಿದ ರಾಜೇಶ್ಗೆ ಸ್ವಲ್ಪ ಡೌಟ್ ಬರುತ್ತೆ. ಅಷ್ಟರಲ್ಲಿ ಟೀ ಅಂಗಡಿಯವನು ನೆನಪಾಗ್ತಾನೆ. ಅಲ್ಲ ಅಜ್ಜಿ, ಆ ಟೀ ಅಂಗಡಿಯವನು ನಿನ್ನೆ ದೆವ್ವ ಅಂದ, ನೀನು ಇನ್ನೊಬ್ಬರನ್ನ ದೆವ್ವ ಅಂತಿದ್ಯಾ? ನೋಡಿಲ್ಲಿ, ಡೈಲಿ 6:30ಗೆ ಮಿಸ್ ಇಲ್ಲದೆ ಆರ್ಡ್ರ್ ಬೀಳುತ್ತೆ, ಅದು ದೊಡ್ಡ ಆರ್ಡರು ವಿತ್ ಟಿಪ್ಸು. ನಿನ್ನ ಮಾತು ಕೇಳಿದ್ರೆ ಅಷ್ಟೇ. ಏನಂದೆ? ದೊಡ್ಡ ಆರ್ಡರು ವಿತ್ ಟಿಪ್ಸು. ಟೈಮಿಂಗ್ ಏನಂದೆ? 6:30ಗೆ. ಅದೇ ಟೈಮಿಗೆ ಮಗ ಅವರೆಲ್ಲರೂ ಸತ್ತಿದ್ದು. ಅಷ್ಟರಲ್ಲಿ ಅದೇ ಮನೆಯಿಂದ ಆರ್ಡ್ರ್ ಬೀಳುತ್ತೆ. ನೋಡ್ದ ಅಜ್ಜಿ, ಆರ್ಡ್ರ್ ಬಂತು. ಟೈಮ್ ನೋಡಪ್ಪ, 6:30. ಬೇಡ ಮಗ, ಹೋಗ್ಬೇಡ. ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಹೋಗ್ಬೇಡ ಮಗ. ಏ ಹೋಗಜ್ಜಿ, ಈ ಕತೆ ಅಲ್ಲ ನಿನ್ನ ಮೊಮ್ಮಕ್ಕಳಿಗೆ ಹೇಳ್ಕೊ. ಸರಿ, ಆರ್ಡ್ರ್ ಕೊಡೋಕ್ಕೆ ಲೇಟ್ ಆಗುತ್ತೆ, ಮತ್ತೆ ಸಿಗೋಣ, ಬಾಯ್. ರಾಜೇಶ್ ಆರ್ಡರ್ ತಗೊಂಡು ಆ ಮನೆ ಹತ್ರ ಬರ್ತಾನೆ. ಗೇಟ್ ಓಪನ್ ಮಾಡಿ ಒಳಗೋಗ್ತಾನೆ. ಅಜ್ಜಿ ಹೇಳಿದ್ದೆಲ್ಲ ನೆನಪಾಗುತ್ತೆ. ಮನೆಯೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ತಾನೆ. ಸ್ವಲ್ಪ ಭಯ ಅನಿಸುತ್ತೆ. ಹಿಂಗೆ ಅವನ ಮಾತು ನಂಬಿ ಆ ಅಜ್ಜಿ ಮನೆಗೆ ಹೋದಾಗ ಗುಬೆ ಆಗಿದ್ದು ಅಂದ್ಕೊಂಡು ಡೋರ್ ಹತ್ರ ಬಂದರೆ ಪ್ರತಿ ಸತಿ ಡೋರ್ ಕ್ಲೋಸ್ ಇರೋದು, ಈ ಸರಿ ಓಪನ್ ಇರುತ್ತೆ. ಇಷ್ಟು ದಿನದಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ನೋಡಿದ್ಯಾ? ಡೋರ್ ಓಪನ್ ಇದೆಯಲ್ಲ, ಇವತ್ತು ಯಾರನ್ನಾದ್ರೂ ನೋಡಿಬಿಟ್ಟೇ ಹೋಗೋಣ ಅಂತ ಬೆಲ್ ಮಾಡ್ತಾನೆ. ಮನೆ ಒಳಗಿಂದ ಸರ್, ಒಳಗೆ ಬನ್ನಿ. ರಾಜೇಶ್ ಒಳಗಡೆ ಬಂದು ಸುತ್ತಮುತ್ತ ನೋಡ್ತಾನೆ. ಮೇಡಮ್, ಮೇಡಮ್. ಸರ್, 2 ನಿಮಿಷ ಬಂದೆ. 2 ನಿಮಿಷನಾ ಎಂದು ಆ ಕ್ಯೂರಿಯಾಸಿಟಿಯಿಂದ ಮನೆಯೆಲ್ಲ ಅಬ್ಸರ್ವ್ ಮಾಡ್ತಾನೆ. ಆಗ ದೊಡ್ಡದೊಂದು ಫ್ಯಾಮಿಲಿ ಫೋಟೋ ಕಾಣಿಸುತ್ತೆ. ಈ ಅಜ್ಜಿಗೆ ಫೋಟೋ ತಗೊಂಡೋಗಿ ತೋರಿಸ್ತೀನಿ ತಡಿ ಅಂದ್ಕೊಂಡು ಮೊಬೈಲ್ ತೆಗೆದು ಕ್ಯಾಮರಾ ಆನ್ ಮಾಡುವನು. ಇದೇನಪ್ಪ ಇದು, ಇಷ್ಟು ಜನ ಇದ್ದಾರೆ, ಜಾಯಿಂಟ್ ಫ್ಯಾಮಿಲಿ ಅನಿಸುತ್ತೆ ಎಂದು ಫೋಟೋ ಕ್ಲಿಕ್ ಮಾಡ್ತಾನೆ. ಫೋಟೋ ಕ್ಲಿಕ್ ಆದ ತಕ್ಷಣ ಅರಮನೆ ಥರ ಇದ್ದಿದ್ದ ಮನೆ ಒಂದೇ ಕ್ಷಣಕ್ಕೆ ಪಾಳು ಬಿದ್ದಿರೋ ಮನೆ ಆಗುತ್ತೆ. ರಾಜೇಶ್ಗೆ ದಿಕ್ಕೇ ತೋಚ್ದಂಗೆ ಆಗುತ್ತೆ. ನೋಡ್ತಾ ಮನೆ ಭಯಂಕರವಾಗಿ ಕಾಣುತ್ತೆ. ರಾಜೇಶ್ ಮುಂದೆ ಯಾರೋ ಲೇಡಿ ಬಂದು ಎಲ್ಲರೂ ಬನ್ನಿ, ಊಟ ರೆಡಿಯಾಗಿದೆ ಎಂದಾಗ ರಾಜೇಶ್ ಮೆಟ್ಲ ಕಡೆ ನೋಡ್ತಾನೆ. ಆಗ ಮೆಟ್ಲ ಮೇಲಿಂದ ಫ್ಯಾಮಿಲಿ ಬರ್ತಾರೆ. ಮತ್ತೆ ಅಬ್ಬಾ ಬಂದರು ಅಂದಾಗ ರಾಜೇಶ್ ಲೇಡಿ ಕಡೆ ನೋಡಿ ಮತ್ತೆ ಡೈನಿಂಗ್ ಟೇಬಲ್ ಕಡೆ ನೋಡ್ತಾನೆ. ಆಗ ಮನೆ ಮತ್ತೆ ಅರಮನೆ ಥರ ಆಗಿರುತ್ತೆ. ರಾಜೇಶ್ ಜೋರಾಗಿ ಕಿರ್ಚಕ್ಕೆ ಟ್ರೈ ಮಾಡ್ತಾನೆ, ವಾಯ್ಸ್ ಬರಲ್ಲ. ಓಡೋಗೋಕ್ಕೆ ಟ್ರೈ ಮಾಡ್ತಾನೆ,
ಬಾಡಿ ಮೂವ್ ಆಗಲ್ಲ. ಅಲ್ಲಿ ನಡೀತಿರೋದು ನೋಡೋದು ಬಿಟ್ಟರೆ ಅವನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಖುಷಿಯಿಂದ ಊಟ ಮಾಡೋದನ್ನು ರಾಜೇಶ್ ನೋಡ್ತಿರ್ತಾನೆ. ಊಟ ಮುಗಿತಿದ್ದಂಗೆ ಎಲ್ಲರೂ ಅಲ್ಲೇ ಬಿತ್ತೋಗ್ತಾರೆ. ಆಗ ಅರಮನೆ ಮತ್ತೆ ಪಾಳು ಬಿದ್ದಿರೋ ಮನೆ ಥರ ಆಗುತ್ತೆ. ಆ ದೆವ್ವಗಳ ಚೀರಾಟಕ್ಕೆ ರಾಜೇಶ್ ತನ್ನ ಜೀವನ ಕೈಯಲ್ಲಿ ಹಿಡ್ಕೊಂಡು ಓಡ್ ಬರ್ತಾನೆ. ಲಕ್ಕೀಲಿ ಅವನ ಬಾಡಿ ಈ ಸರಿ ಮೂವ್ ಆಗುತ್ತೆ. ಮನೆಯಿಂದ ಆಚೆ ಬಂದು ಜೋರು ಸುಲ್ ತಗೊತಾನೆ. ಆಗ ಒಬ್ಬ ಅಜ್ಜ ಬರ್ತಾನೆ. ಏನು ಮಾಡ್ತಿದ್ಯಪ್ಪ ಈ ಟೈಮಲ್ಲಿ? ಅಲ್ಲ, ಫುಡ್ಡು ಆರ್ಡ್ರು, ಡೆಲಿವರಿ ಏನೂ ಇಲ್ಲ, ಹೋಗಿ ಇಲ್ಲಿಂದ ಫಸ್ಟು. ಇನ್ಯಾವತ್ತೂ ಬರಬೇಡ ಈ ಕಡೆ. ಆಗ ರಾಜೇಶ್ 4 ಹೆಜ್ಜೆ ಇಟ್ಟು, ಅಜ್ಜ ನನ್ನ ಬೈಕ್ ಅಂತ ಹಿಂದೆ ತಿರುಗ್ತಾನೆ. ಆ ಅಜ್ಜ ಅಲ್ಲಿರಲ್ಲ. ರಾಜೇಶ್ಗೆ ಇನ್ನೂ ಗಾಬರಿ ಆಗುತ್ತೆ. ಎಲ್ಲ ಬಿಟ್ಟು ಬಿದ್ನ ಅಂತ ಟೀ ಅಂಗಡಿ ಹತ್ರ ಓಡ್ ಬರ್ತಾನೆ. ಸ್ವಲ್ಪ ಸಮಾಧಾನ ಮಾಡಿಕೊಂಡು ನೀರು ಕುಡಿತಾನೆ. ಆಗ ರಾಜೇಶ್ಗೆ ಏನೋ ಡೌಟ್ ಬರುತ್ತೆ. ಫೋಟೋ ಅಲ್ಲಿರೋ ಎಲ್ಲರನ್ನೂ ಡೈನಿಂಗ್ ಟೇಬಲ್ ಹತ್ರ ನೋಡಿರ್ತಾನೆ, ಆದರೆ ಒಬ್ಬರನ್ನ ಬಿಟ್ಟು. ಆಗ ಫೋಟೋನ ಝೂಮ್ ಮಾಡ್ತಾನೆ. ಈ ಮಚ್ಚೆ ಎಲ್ಲೋ ನೋಡ್ದಂಗಿದೆಯಲ್ಲ. ಆಗ ಅವನಿಗೆ ಏನೋ ನೆನಪಾಗುತ್ತೆ. ತಕ್ಷಣ ಅಜ್ಜಿ ಮನೆ ಕಡೆ ನೋಡ್ತಾನೆ. ಅಜ್ಜಿ ಮೇಲಿಂದ ನೋಡ್ತಿರ್ತಾಳೆ. ಈಗ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ಲಿ ಏನಾಗಿದೆ ಅಂತ. ನಿಮ್ಮ ಪ್ರಕಾರ ಅಲ್ಲಿ ಏನಾಗಿದೆ, ಪ್ಲಸ್ ಆ ಅಜ್ಜ ಯಾರು, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಎಕ್ಸ್ಪೀರಿಯನ್ಸ್ನ ನಮ್ಮ ಮೈಲ್ ಐಡಿಗೆ ಕಳಿಸಿ. ನಮ್ಮ ಆಡಿಯನ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋಣ. ಈ ರಾಜೇಶ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫುಲ್ ವಿಡಿಯೋ. ಬಾಯ್.